ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಪಯಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಬಾಗೇಪಲ್ಲಿ ಕಡೆಗೆ ಹೊರಟಿದ್ದೀವಿ. ಬಾಗೇಪಲ್ಲಿಯ ಸಮೀಪದಲ್ಲಿ ದೇವರಗುಡಪಲ್ಲಿ ಎಂಬ ಒಂದು ಸಣ್ಣ ಹಳ್ಳಿ ಇದೆ. ಸ್ಥಳೀಯರ ಭಾಷೆಯಲ್ಲಿ ಈ ಹಳ್ಳಿಗೆ ಗಡ್ದಿಮ್ ಅಂತ ಕೂಡ ಮತ್ತೊಂದು ಹೆಸರಿದೆ. ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರ ಹಾಗೂ ಚಿಕ್ಕಬಳ್ಳಾಪುರದಿಂದ ಸುಮಾರು 45 ಕಿಲೋಮೀಟರ್ ದೂರ, ಬಾಗೇಪಲ್ಲಿಯಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಈ ಗಡ್ದಿಮ್ ಕ್ಷೇತ್ರವು ಪುರಾಣ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳ. ಇದಕ್ಕೆ ಮಹಾಭಾರತದ ಕಾಲದಿಂದಲೂ ತನ್ನದೇ ಆದ ವೈಶಿಷ್ಟ್ಯ ಇದೆ. ಮಹಾಭಾರತದ ಕಾಲದಲ್ಲಿ ಪರೀಕ್ಷಿತ ರಾಜನಿಗೆ ಒಮ್ಮೆ ಒಂದು ಸರ್ಪವನ್ನು ಕಚ್ಚಿ ಅವನು ಮೃತನಾಗುತ್ತಾನೆ. ಇದರಿಂದ ಕೋಪಗೊಂಡ ಅವನ ಮಗ ಜನಮೇಜಯನು ಎಲ್ಲ ಸರ್ಪವನ್ನು ಸಂಹಾರ ಮಾಡಲು ಯಜ್ಞವನ್ನು ಮಾಡಿ ಸರ್ಪ ಸಂಹಾರ ಮಾಡುತ್ತಾನೆ. ಸರ್ಪಗಳ ಶಾಪಕ್ಕೆ ಗುರಿಯಾದ ಜನಮೇಜಯನಿಗೆ ಚರ್ಮದ ಕಾಲೆಯೂ ಉಂಟಾಗುತ್ತದೆ. ಅದರಿಂದ ಬಹಳ ನೊಂದ ಅವನು ಇದರ ಪರಿಹಾರಕ್ಕಾಗಿ 101 ವಿಷ್ಣು ದೇವಾಲಯಗಳನ್ನು ನಿರ್ಮಿಸುತ್ತಾನೆ. ಅದರಲ್ಲಿ ಈ ಗಡ್ದಿಮ್ ಕ್ಷೇತ್ರವು ಒಂದು. ಅಷ್ಟೇ ಅಲ್ಲದೆ ಭೀಮಸೇನ ಮತ್ತು ಹಿಡಂಬೆಯ ಮಗನಾದ ಘಟೋತ್ಕಚನು ಇದೇ ಜಾಗದಲ್ಲಿ ಜನಿಸಿದ್ದರಿಂದ ಈ ಕ್ಷೇತ್ರಕ್ಕೆ ಗಡ್ದಿಮ್ ಎಂದು ಹೆಸರು ಬಂದಿದೆ. ಶತಮಾನಗಳ ಹಿಂದೆ ಇಲ್ಲಿ ಶ್ರೀದೇವಿ, ನೀಳಾದೇವಿ ಸಹಿತ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನವು ನಿರ್ಮಿತವಾಗಿದೆ. ಈ ದೇವಾಲಯವು 2ನೇ ತಿರುಮಲ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ. 108 ಅಡಿ ಇರುವ ಪೂರ್ವದ್ವಾರ ಗೋಪುರವು ಬಹಳ ಆಕರ್ಷಣೀಯವಾಗಿದೆ. ಈ ದೇವಾಲಯಕ್ಕೆ 4 ದ್ವಾರಗಳಿದ್ದು, ಪೂರ್ವ ದ್ವಾರದ ಎದುರಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಭವ್ಯವಾದ ಮೂರ್ತಿಯನ್ನು ಕೂಡ ನೀವಿಲ್ಲಿ ನೋಡಬಹುದು. ನೀವು ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಂತೆ ಎದುರುಗಡೆನೆ ನಿಮಗೆ ಧ್ವಜಸ್ತಂಭ ಕೂಡ ಕಾಣಿಸುತ್ತೆ. ಜನಮೇಜಯ ಪ್ರತಿಷ್ಠಾಪನೆ ಮಾಡಿದಂಥ ಈ ವೆಂಕಟೇಶ್ವರ ಮೂರ್ತಿಯ ಸುತ್ತಲೂ ಹುತ್ತವೊಂದು ಬೆಳೆದು ಅದಕ್ಕೆ ಪೂಜನೆ ಇಲ್ಲದಿರ ಆಗುತ್ತೆ. ಸುಮಾರು ವರ್ಷಗಳ ನಂತರ ಚೋಳ ಮಹಾರಾಜನು ಇಲ್ಲಿಗೆ ಒಮ್ಮೆ ಬೇಟೆ ಕೊಟ್ಟಾಗ ಅವರಿಗೆ ಈ ಹುತ್ತದೊಳಗಿನ ಮೂರ್ತಿಯು ಕಣ್ಣಿಗೆ ಬಿದ್ದು ಆ ಹುತ್ತವನ್ನು ಒಡೆಸಿ ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡುತ್ತಾರೆ. ಈ ದೇವಾಲಯದಲ್ಲಿರುವ ಹಳೆಯ ಆಲದ ಮರವು ಅದರ 1000 ವರ್ಷಗಳ ಪುರಾತನತೆಯನ್ನು ಬಿಂಬಿಸುತ್ತದೆ. ಇದರ ಬೇರುಗಳು ನಾಗಶಿಲ್ಪದ ರೂಪದಲ್ಲಿರುವುದು ವೈಶಿಷ್ಟ್ಯ. ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡಿಸಿದರೆ ಸರ್ಪದೋಷ ನಿವಾರಣೆಯಾಗುತ್ತೆ, ಮದುವೆ ವಿಳಂಬ ಸಮಸ್ಯೆ ಹಾಗೂ ಮನಸ್ಸಿನಲ್ಲಿ ಸಂಕಟ ನಿವಾರಣೆ ಆಗುತ್ತದೆ ಎಂದು ನಂಬಲಾಗುತ್ತದೆ. ಇಲ್ಲಿನ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿಯು ಭಕ್ತರ ಇಚ್ಛಾಪೂರ್ವಕನಾಗಿ ಇಲ್ಲಿ ನೆಲೆಸಿದ್ದಾರೆ. ಈ ಬೃಹತ್ ದೇವಾಲಯದ ಸುತ್ತಲೂ ನೀವು ವಿಷ್ಣುವಿನ ದಶಾವತಾರದ ಶಿಲ್ಪಕಲೆಗಳನ್ನು ನೋಡಬಹುದು. ವೈಶಾಖ ಮಾಸದ ಶುಕ್ಲ ಪಕ್ಷ ಪೌರ್ಣಿಮೆಯ ದಿವಸ ಈ ದೇವಾಲಯದಲ್ಲಿ ರಥೋತ್ಸವ ಹಾಗೂ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತೆ. ಈ ದೇವಾಲಯದ ಹೊರಾಂಗಣ, ಒಳಾಂಗಣ ಹಾಗೂ ಪ್ರಾಕಾರ, ಗರ್ಭಗುಡಿ ಎಲ್ಲವನ್ನು ಬಹಳ ಹೂಗಳಿಂದ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿದ್ದಾರೆ. ಇದು ಗರ್ಭಗುಡಿಯ ದ್ವಾರ. ಇದಕ್ಕೂ ಕೂಡ ಬಹಳ ಸುಂದರವಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾ ಇದ್ದಂತೆ ನಿಮಗೆ ಭೂವೈಕುಂಠವನ್ನೇ ಕಾಣಿಸುವಂಥ ಒಂದು ಸುಂದರವಾದ ಅನುಭವ ಆಗುತ್ತೆ. ಗರ್ಭಗುಡಿಯ ಉದ್ದಗಲಕ್ಕೂ ಸಾವಿರಾರು ಹೂಗಳಿಂದ ಅಲಂಕೃತವಾಗಿರುವಂಥ ಶ್ರೀ ವೆಂಕಟರಮಣ, ಶ್ರೀದೇವಿ ಹಾಗೂ ನೀಲಾದೇವಿಯರನ್ನು ನೀವಿಲ್ಲಿ ಕಾಣಬಹುದು. ಕೈ ಜೋಡಿಸಿ ನಮಸ್ಕರಿಸಿ ಶ್ರೀ ವೆಂಕಟೇಶ್ವರನ ಕೃಪೆ ಸದಾಕಾಲ ನಿಮ್ಮ ಮೇಲಿರುವಂತೆ ಆಗಲಿ. ದೇವರ ದರ್ಶನವನ್ನು ಪಡೆದು ಹಾಗೆ ಹೊರಬರುತ್ತಾ ದೇವಸ್ಥಾನದ ಪ್ರಾಕಾರವನ್ನು ಮತ್ತೊಮ್ಮೆ ವೀಕ್ಷಿಸುತ್ತಾ ಪ್ರದಕ್ಷಿಣೆಯನ್ನು ಹಾಕೋಣ ಬನ್ನಿ. ಈ ದೇವಾಲಯಕ್ಕೆ 4 ದ್ವಾರಗಳಿದ್ದು 4 ದ್ವಾರದ ಮೇಲೂ ಕೂಡ ಗೋಪುರಗಳು ನಿರ್ಮಾಣವಾಗಿದೆ. ಹಾಗೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಕೂಡ ನೀವು ಈ ಒಂದು ಶ್ರೀನಿವಾಸನ ಅಲಂಕೃತವಾದ ದಿವ್ಯ ಮೂರ್ತಿಯನ್ನು ಕೂಡ ನೀವಿಲ್ಲಿ ನೋಡಬಹುದು. ಇವತ್ತು ಇಲ್ಲಿ ಜಾತ್ರೆ ನಡೆಯುತ್ತಿರೋ ಕಾರಣದಿಂದಾಗಿ ಜನಸಂಖ್ಯೆಯು ಬಹಳ ಅಧಿಕವಾಗಿದೆ. ಜಾತ್ರೆ, ಹಬ್ಬ ಮತ್ತು ವಿಶೇಷ ದಿನಗಳಲ್ಲಿ ದೇವಾಲಯವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ತೆರೆದಿರುತ್ತೆ. ಆದರೆ ಪ್ರತಿ ದಿವಸ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಹಾಗೂ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಈ ದೇವಸ್ಥಾನವನ್ನು ತೆರೆದಿರಿಸಲಾಗಿರುತ್ತೆ. ಇವತ್ತು ವೈಶಾಖ ಮಾಸದ ಹುಣ್ಣಿಮೆ ಆದ್ದರಿಂದ ಇಲ್ಲಿ
ಇವತ್ತು ರಥೋತ್ಸವವನ್ನು ಈ ವೆಂಕಟರಮಣಿಗೆ ಏರ್ಪಡಿಸಲಾಗಿದೆ. ಈಗ ದೇವರ ದರ್ಶನವನ್ನು ಪಡೆದ ನಂತರ ನಾವು ಈಗ ಮಧ್ಯಾಹ್ನ ಸುಮಾರು 12:30 ಹೊತ್ತಿಗೆ ರಥೋತ್ಸವವನ್ನು ಮಾಡ್ತಾರೆ. ಈಗ ರಥೋತ್ಸವವನ್ನು ಕಣ್ತುಂಬಿಸ್ಕೊಂಡು ನೋಡೋಣ ಬನ್ನಿ. ಈ ರಥೋತ್ಸವವು ಗ್ರಾಮ ದೇವರಾದ ಭೂನೀಳ ಹಾಗೂ ವೆಂಕಟೇಶ್ವರ ಸ್ವಾಮಿಯ ರಥೋತ್ಸವವಾಗಿದ್ದು, ಸಾವಿರಾರು ಭಕ್ತರು ಶ್ರದ್ಧಾ, ಭಕ್ತಿ ಮತ್ತು ಸಾಂಸ್ಕೃತಿಕ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಇದರ ಹಿಂದೆ ಅನೇಕ ಹಳೆಯ ಜಾನಪದ ಕಥೆಗಳು ಇವೆ. ಇಲ್ಲಿ ರಥೋತ್ಸವ ಅಂದರೆ ದೇವರೇ ಬಂದು ನಾಡು ನೋಡೋ ಹಬ್ಬ ಅಂತ ಸ್ಥಳೀಯರು ನಂಬುತ್ತಾರೆ. ರಥೋತ್ಸವದ ದಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆಯೊಂದಿಗೆ ದೇವಾಲಯದ ಆವರಣದಲ್ಲಿ ಪುರೋಹಿತರು ಮಂಗಳವಾದ್ಯಗಳ ನಡುವೆ ವಿಶೇಷ ಅಭಿಷೇಕ, ಅಲಂಕಾರ, ಆರತಿಗಳನ್ನು ನೆರವೇರಿಸುತ್ತಾರೆ. ದೇವರಿಗೆ ಹೂವಿನ ಹಾರಗಳು, ಹಣ್ಣು ನೈವೇದ್ಯಗಳನ್ನು ಸಮರ್ಪಣೆ ಮಾಡುತ್ತಾರೆ. ಉತ್ಸವ ಮೂರ್ತಿಗಳಾದ ಭೂನೀಳ ಹಾಗೂ ವೆಂಕಟೇಶ್ವರ ಮೂರ್ತಿಯನ್ನು ಬಹಳ ಸುಂದರವಾಗಿ ಅಲಂಕರಿಸಿ ದೇವಾಲಯದ ಪೂರ್ವ ಬಾಗಿಲ ಮುಖಾಂತರ ಉತ್ಸವವನ್ನು ಪ್ರಾರಂಭಿಸುತ್ತಾರೆ. ಈ ರಥೋತ್ಸವವನ್ನು ನೋಡೋದೇ ಒಂದು ವಿಸ್ಮಯ. ವರ್ಷ ಪೂರ್ತಿ ಗ್ರಾಮಸ್ಥರು ಸೇರಿ ಈ ರಥವನ್ನು ತಯಾರಿಸುತ್ತಾರೆ. ಸುಂದರವಾದ ಅಲಂಕಾರ, ತೋರಣಗಳು, ವಿದ್ಯುತ್ ದೀಪಗಳಿಂದ ಈ ರಥವನ್ನು ಅಲಂಕರಿಸುತ್ತಾರೆ. ಛತ್ರಿ, ಚಾಮರಗಳಿಂದ ಅಲಂಕೃತವಾದ ಈ ಉತ್ಸವ ಮೂರ್ತಿಯನ್ನು ಮಂತ್ರಘೋಷ, ಸಂಗೀತ, ನಾದಸ್ವರಗಳಿಂದ ಆರಾಧಿಸುತ್ತಾ ಅಲಂಕೃತವಾಗಿರುವ ರಥದ ಸುತ್ತ 3 ಪ್ರದಕ್ಷಿಣೆಯನ್ನು ಹಾಕಿ ರಥದ ಮೇಲೆ ಮೂರ್ತಿಗಳನ್ನು ಆರೋಹಣ ಮಾಡಿಸಿ ಗಂಟೆಗಲ್ಲುಗಳ ಮಧ್ಯೆ ಊರಿನ ಮುಖ್ಯ ಬೀದಿಗಳಲ್ಲಿ ರಥಯಾತ್ರೆಗಳನ್ನು ನಡೆಸುತ್ತಾರೆ. ಈ ಸಮಯದಲ್ಲಿ ಊರಿನ ಜನ ಮಾತ್ರವಲ್ಲದೆ ಸುತ್ತಮುತ್ತಲ ಗ್ರಾಮಗಳಿಂದಲೂ ಭಕ್ತರು ಬಂದು ಸೇರುತ್ತಾರೆ. ತಮ್ಮ ತಮ್ಮ ಹರಕೆಗಳನ್ನು ತೀರಿಸಿ ಅರವಟ್ಟಿಗೆಗಳನ್ನು ನಡೆಸುತ್ತಾರೆ. ಈ ರಥೋತ್ಸವದ ಹಿಂದೆ ಒಂದು ಪೌರಾಣಿಕದ ಕಥೆಯೂ ಕೂಡ ಇದೆ. ಚೋಳರಾಜನಿಗೆ ಮಕ್ಕಳಿಲ್ಲವಾದ್ದರಿಂದ ಶ್ರೀನಿವಾಸನು ಅವರ ಕನಸಿನಲ್ಲಿ ಬಂದು, ನೀನು ರಥೋತ್ಸವವನ್ನು ಮಾಡಿಸಿದರೆ ನಿನಗೆ ಮಕ್ಕಳಾಗುವುದು ಎಂದು ಹರಿಸುತ್ತಾನೆ. ಅಂದಿನಿಂದ ಇಂದಿನವರೆಗೂ ಈ ರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ರಥಕ್ಕೆ 4 ಕಲ್ಲಿನ ಚಕ್ರಗಳಿದ್ದು ಬಹಳ ಜನ ಸೇರಿ ಈ ರಥವನ್ನು ಎಳೆಯುತ್ತಾರೆ. ರಥವು ಚಲಿಸಲು ಪ್ರಾರಂಭವಾಗುತ್ತಿದ್ದಂತೆ ಎಲ್ಲೆಲ್ಲೂ ಹರಿನಾಮ ಸ್ಮರಣೆ ಕೇಳಿಬರುತ್ತದೆ. ಗೋವಿಂದ 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 ಎಂದು ಭಕ್ತರು ಬಹಳ ಉತ್ಸುಕರಾಗಿ ರಥವನ್ನು ಮುಂದಕ್ಕೆ ಎಳೆಯುತ್ತಾರೆ. ಅಷ್ಟೇ ಅಲ್ಲದೆ ಹರಕೆ ಹೊತ್ತ ಭಕ್ತಾದಿಗಳು ಜೋಡಿ ಬಾಳೆಹಣ್ಣಿಗೆ ದವನವನ್ನು ಸಿಕ್ಕಿಸಿ ರಥಾರೂಢನಾದ ವೆಂಕಟೇಶ್ವರನಿಗೆ ಸಮರ್ಪಣೆಯನ್ನು ಮಾಡುತ್ತಾರೆ. ರಾತ್ರಿಯ ವೇಳೆಗೆ ರಥೋತ್ಸವದ ಭಾಗವಾಗಿ ಹಬ್ಬದ ವೇದಿಕೆಯಲ್ಲಿ ನಾಟಕ, ಭಜನೆ, ಹರಿಕತೆ, ಗೀತೆಗಳ ಪ್ರದರ್ಶನವೂ ನಡೆಯುತ್ತದೆ. ಇನ್ನು ಮಕ್ಕಳಿಗಂತೂ ಸುಗ್ಗಿಯ ಸಂಭ್ರಮ. ಎಲ್ಲಿ ನೋಡಿದರೂ ಕಳ್ಳೆಪುರಿ, ತಿಂಡಿ ತಿನಿಸುಗಳು, ರಂಗು ರಂಗಿನ ಬಣ್ಣದ ಬಲೂನುಗಳು, ಆಟಿಕೆಗಳು. ಇನ್ನು ಹೆಣ್ಣು ಮಕ್ಕಳ ಸಂಭ್ರಮಕ್ಕಂತೂ ಎಣೆಯೇ ಇಲ್ಲ. ಅಲಂಕಾರಿಕ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು ಒಂದೇ ಎರಡೇ ಸಾಲು ಸಾಲಾಗಿ ನಿಂತಿರುವಂಥ ಈ ಅಂಗಡಿಗಳ ಮುಗ್ಗಟ್ಟು ನೋಡುವುದೇ ಒಂದು ಸಂಭ್ರಮ. ಇನ್ನು ಪುಟ್ಟ ಕಂದಮ್ಮಗಳಿಗಂತೂ ಬಣ್ಣ ಬಣ್ಣದ ಆಟಿಕೆಗಳು, ಕಾರು, ಬಸ್ಸು, ಹೂವಿನ ತೋರಣಗಳು. ಇನ್ನು ಯುವಕರಿಗಂತೂ ಮನೋಲ್ಲಾಸದ ಹಬ್ಬ. ಗಿರಿಗಿಟ್ಲೆಯಲ್ಲಿ ಕೂತು ಜೊತೆಗೆ ಕೈಯಲ್ಲಿ ತಿನಿಸನ್ನು ಸವಿಯುತ್ತಾ ಎತ್ತರಕ್ಕೆ ಹಾರಿ ಬಹಳ ಸಂಭ್ರಮಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ಗಡ್ದಿಂ ಸುತ್ತಮುತ್ತಲಿನ ಹಳ್ಳಿಯಲ್ಲಿರುವಂಥ ರೈತರು ವರ್ಷಕ್ಕೊಮ್ಮೆ ನಡೆಯುವಂಥ ಇಲ್ಲಿ ದನದ ಜಾತ್ರೆಗಾಗಿ ಕಾಯುತ್ತಿರುತ್ತಾರೆ. ಇಲ್ಲಿ ಸಿಗುವಂತಹ ಎತ್ತುಗಳನ್ನು ಖರೀದಿಸಿ ಅದಕ್ಕೆ ಅಲಂಕಾರವನ್ನು ಮಾಡಿ ಹಾರವನ್ನು ಹಾಕಿ ಸಂಭ್ರಮದಿಂದ ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗುತ್ತಾರೆ. ರಥಯಾತ್ರೆಯ ನಂತರ ದೇವಾಲಯಗಳಲ್ಲಿ ಭವ್ಯವಾದ ಮಹಾಪ್ರಸಾದದ ವ್ಯವಸ್ಥೆಯೂ ಇರುತ್ತದೆ. ಭಕ್ತರು ದೇವರ ದರ್ಶನ ಪಡೆದು ಪ್ರಸಾದವನ್ನು ಸೇವಿಸುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ನನ್ನ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹರೇ ಶ್ರೀನಿವಾಸ.